ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಕೊಟ್ಯೂರು ಹಳ್ಳಿಯಲ್ಲಿರುವ ಕೊಟ್ಯೂರು ಶ್ರೀ ಮಹಾದೇವ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸ್ಥಳ ಬೆಂಗಳೂರಿಂದ 306 ಕಿಲೋಮೀಟರ್ ಅಂತರದಲ್ಲಿದೆ ಹಾಗೂ 6.5 ಅವರ್ ಜರ್ನಿ ಆಗ್ತದೆ. ಎಕ್ಸಾಕ್ಟ್ ಲೊಕೇಶನ್ಗೆ ಗೂಗಲ್ ಮ್ಯಾಪ್ನ ಫಾಲೋ ಮಾಡಿ. ಆನ್ ದಿ ವೇ ನಮಗೆ ಕೇರಳ ಬಾರ್ಡರ್ ಚೆಕ್ ಪೋಸ್ಟ್ ಸಿಗ್ತದೆ. ಇಲ್ಲಿ ಒಂದು ರುಟೀನ್ ಚೆಕಪ್ ಇರ್ತದೆ. ನಿಷೇಧಿತ ವಸ್ತುವನ್ನು ಯಾವುದನ್ನು ತರಕ್ಕೆ ಹೋಗಬೇಡಿ. ಸಾಮಾನ್ಯವಾಗಿ ಈ ಸ್ಥಳಕ್ಕೆ ಕರ್ನಾಟಕದಿಂದ ಮೇ ಜೂನ್ನಲ್ಲಿ ನಡೆಯುವ ವೈಶಾಖ ಮಹೋತ್ಸವಕ್ಕೆ ಹೆಚ್ಚು ಭಕ್ತಾದಿಗಳು ಬರುತ್ತಾರೆ. ಆ ಸಮಯದಲ್ಲಿ ಮಳೆಗಾಲ ಆಗಿರುವುದರಿಂದ ರೈನ್ಕೋಟ್ ಮತ್ತು ಛತ್ರಿ ತಂದರೆ ಉತ್ತಮ. ಅರ್ಲಿ ಮಾರ್ನಿಂಗ್ ದರ್ಶನ ಮಾಡೋಣ ಅಂತ ನಾವು ನೈಟೇ ಜರ್ನಿ ಮಾಡಿದ್ವಿ. ಹಾಗಾಗಿ ಬೆಳಗ್ಗೆ 4:30 ನಾವು ಆ ಸ್ಥಳನ ರೀಚ್ ಆದ್ವಿ. ಕೇರಳದ ಪಶ್ಚಿಮ ಘಟ್ಟದ ದಟ್ಟವಾದ ಕಾಡಿನ ಬಾವಲಿ ನದಿಯ ತಪ್ಪಲಿನಲ್ಲಿ ಪೂರ್ವ ದಂಡೆಯ ಕಡೆ ಅಕ್ಕರಿ ಶ್ರೀ ಮಹಾದೇವ ಮತ್ತು ಪಶ್ಚಿಮ ದಂಡೆಯ ಕಡೆ ಇಕ್ಕರಿ ಶ್ರೀ ಮಹಾದೇವನ ದೇವಾಲಯವಿದೆ. ಕಾಲೋಚಿತ ದೇವಾಲಯವಾದ ಅಕ್ಕರೆ ದೇವಸ್ಥಾನವು ವೈಶಾಖ ಮಹೋತ್ಸವದಂದು 28 ದಿನಗಳು ಮಾತ್ರ ತೆರೆದಿರುತ್ತದೆ. ಉಳಿದ ದಿನಗಳಲ್ಲಿ ತೆರೆದಿರುವುದಿಲ್ಲ. ಮತ್ತು ಶಾಶ್ವತ ದೇವಾಲಯವಾದ ಇಕ್ಕೇರಿ ದೇವಸ್ಥಾನವು ವರ್ಷದ 365 ದಿನದಲ್ಲಿ 337 ದಿನ ತೆರೆದಿರುತ್ತದೆ. ಉಳಿದ ವೈಶಾಖ ಮಹೋತ್ಸವದ 28 ದಿನಗಳು ಗರ್ಭಗುಡಿಯು ಮುಚ್ಚಲ್ಪಟ್ಟಿರುತ್ತದೆ. ಈ ದೇವಸ್ಥಾನದ ಸಮಯ ಬೆಳಗ್ಗೆ 5ರಿಂದ ಸಂಜೆ 7ರವರೆಗೂ ತೆರೆದಿರುತ್ತದೆ. ಈ ದೇವಸ್ಥಾನದ ಒಳಗೆ ಹೋಗಲು ಒಟ್ಟು 3 ದಾರಿ ಇದೆ. ಅದರಲ್ಲಿ ಇದು ಕೂಡ ಒಂದು. ವೈಶಾಖ ಮಹೋತ್ಸವದ 28 ದಿನಗಳಲ್ಲಿ ಮೊದಲ 20 ದಿನಗಳು ಮಾತ್ರ ಮಹಿಳೆಯರಿಗೆ ಪ್ರವೇಶವಿರುತ್ತದೆ. ಅನಂತರ 8 ದಿನಗಳು ಪ್ರವೇಶವನ್ನು ರದ್ದುಗೊಳಿಸಿರುತ್ತಾರೆ. ಎಂಟ್ರೆನ್ಸಿಂದ ಗರ್ಭಗುಡಿಯವರೆಗೂ ಸುಮಾರು 1-1.5 ಕಿಲೋಮೀಟರ್ ನಡೆಯಬೇಕಾಗ್ತದೆ. ಶ್ರೀ ಶಂಕರಾಚಾರ್ಯರು ನಿರ್ದೇಶಿಸಿದ ರೀತಿ ನೀತಿಯಲ್ಲಿ ಇಲ್ಲಿನ ದೇವರಾದ ಶಿವನಿಗೆ ಕಠಿಣ ನಿಷ್ಠೆ ಮತ್ತು ಭಕ್ತಿಯಿಂದ ಉತ್ಸವ ರೀತಿಯಲ್ಲಿ ಎಲ್ಲ ಪೂಜೆ ವೈಖರಿಗಳು ನಡೆಯುತ್ತದೆ. ತೆಂಗಿನ ಗರಿಯನ್ನು ಬಳಸಿ ಈ ದೇವಸ್ಥಾನದ ಮೇಲ್ಚಾವಡಿಯನ್ನು ನಿರ್ಮಿಸಿದ್ದಾರೆ. ಕಾಡಿನ ಮಧ್ಯೆ ಇರುವ ಈ ಸ್ಥಳವು ಇಲ್ಲಿನ ಆಚಾರ ವಿಚಾರಗಳಿಂದ ಬಂದಿರುವ ಭಕ್ತಾದಿಗಳಿಗೆ ನಾವು ಪುರಾತನ ಕಾಲದಲ್ಲಿ ಇದ್ದೀವಿ ಎಂದು ಖಂಡಿತ ಭಾವಿಸುತ್ತದೆ. ದರ್ಶನಕ್ಕೆ ಬರುವ ಭಕ್ತಾದಿಗಳು ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಮಾತ್ರ ಪ್ರವೇಶಿಸಬೇಕು ಎಂಬ ಆದೇಶವಿದೆ. ಪುರಾಣಗಳ ಪ್ರಕಾರ ಪ್ರಪಂಚದ ಎಲ್ಲ ದೇವರು ಮತ್ತು ರಾಜರುಗಳನ್ನು ಆಹ್ವಾನಿಸಿ ಬ್ರಹ್ಮದೇವನು ಒಮ್ಮೆ ಸತ್ರಯಾಗವನ್ನು ನಡೆಸುತ್ತಾನೆ. ಈ ಯಾಗಕ್ಕೆ ಸತೀದೇವಿಯ ತಂದೆಯಾದ ದಕ್ಷರಾಜನು ಕೊನೆಯದಾಗಿ ಯಾಗ ಮಂಟಪಕ್ಕೆ ಆಗಮಿಸುತ್ತಾನೆ. ದಕ್ಷರಾಜನು ಬರುವಾಗ ಸತೀದೇವಿಯ ಗಂಡ ಶಿವನು ಎದ್ದು ನಿಲ್ಲಲಿಲ್ಲವೆಂದು ತನಗೆ ಅವಮಾನ ಆಯಿತು ಎಂದು ಭಾವಿಸುತ್ತಾನೆ. ಶಿವನ ಈ ನಡೆಯಿಂದ ಶಿವನ ಮೇಲೆ ಸೇಡಿನ ಪ್ರತಿಜ್ಞೆಗೈದು ಅಲ್ಲಿಂದ ಹೊರಡುತ್ತಾನೆ. ಆ ಕ್ಷಣದಿಂದ ಇಬ್ಬರ ನಡುವೆ ದ್ವೇಷ ಬೆಳೆಯುತ್ತಲೇ ಹೋಗುತ್ತದೆ. ನಂತರ ಒಮ್ಮೆ ದಕ್ಷರಾಜನು ದೇವಾನುದೇವತೆಗಳು ಮತ್ತು ರಾಜರುಗಳನ್ನು ಕರೆಸಿ ಯಾಗವನ್ನು ಮಾಡಿಸುತ್ತಾನೆ. ಈ ಯಾಗಕ್ಕೆ ತನ್ನ ಮಗಳಾದ ಸತೀದೇವಿಯನ್ನು ಮಾತ್ರ ಆಹ್ವಾನಿಸಿ ತನ್ನ ಅಳಿಯನಾದ ಶಿವನನ್ನು ಕರೆಯುವುದಿಲ್ಲ. ಯಾಗ ನಡೆಯುವಾಗ ಸತೀದೇವಿಯು ತನ್ನ ತಂದೆ ದಕ್ಷರಾಜನಿಗೆ ನಿಮ್ಮ ಅಳಿಯರಾದ ಶಿವನನ್ನು ಏಕೆ ಆಹ್ವಾನಿಸಿಲ್ಲ ಎಂದು ಕೇಳುತ್ತಾರೆ. ಆಗ ಇದನ್ನು ಕೇಳಿದ ದಕ್ಷರಾಜನು ತನ್ನ ಮಗಳಾದ ಸತೀದೇವಿಗೆ ಕಠೋರವಾಗಿ ವಿರೋಧಿಸಿ ಅವಮಾನ ಮಾಡುತ್ತಾನೆ. ಆಗ ಸತೀದೇವಿಯು ಅಲ್ಲಿ ನಡೆಯುತ್ತಿದ್ದ ಯಾಗಕುಂಡಕ್ಕೆ ಬಿದ್ದು ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾಳೆ. ಈ ವಿಷಯ ತಿಳಿದ ಶಿವನು ಕೋಪಗೊಂಡು ಯಾಗ ಸ್ಥಳಕ್ಕೆ ಆಗಮಿಸಿ ತಾಂಡವ ಆಡಿದ ಎಂದು ಹೇಳುತ್ತಾರೆ. ನಂತರ ಶಿವನು ಸತೀದೇವಿಯ ದೇಹವನ್ನು ಎತ್ತೊಯ್ಯುವಾಗ ಸತಿಯ ಸುಟ್ಟ ದೇಹದ ಭಾಗಗಳು ಬಿದ್ದಿದ್ದ ಜಾಗವೆಲ್ಲ ಶಕ್ತಿಪೀಠವಾಗಿದೆ ಎಂದು ಹೇಳುತ್ತಾರೆ. ಸತೀದೇವಿಯ ಮರಣ ದುಃಖದಿಂದ ನೊಂದ ಶಿವನನ್ನು ಮಹಾವಿಷ್ಣು ಸಂತೈಸಿಸುತ್ತಾನೆ. ಶಿವನು ತನ್ನ ಜೀವದ ಪ್ರೀತಿಯಾದ ಸತೀದೇವಿಯನ್ನು ಕಳೆದುಕೊಂಡ ಜಾಗ ಇದಾಗಿದೆ. ಹೀಗಾಗಿ ಇಲ್ಲಿ ಬರುವ ದಂಪತಿಗಳಿಗೆ ಶಿವನು ದೀರ್ಘಾಯಸ್ಸನ್ನು ಕಲ್ಪಿಸುತ್ತಾನೆ ಎಂದು ನಂಬಿರುತ್ತಾರೆ. ಶಿವನ ಜೀವದ ಪ್ರೀತಿಯಾದ ಸತೀದೇವಿಯು ಶಿವನನ್ನು ಸೇರಲು ಪಾರ್ವತಿಯಾಗಿ ಪುನರ್ಜನ್ಮ ತಾಳುತ್ತಾಳೆ. ಭಕ್ತಾದಿಗಳಿಗೆ ತೀರ್ಥ ಸೇವನೆ ನೀಡುತ್ತಿರುವ ದೃಶ್ಯವಿದು.
ಈ ಸ್ಥಳದಲ್ಲಿರುವ ಕಲ್ಲುಗಳನ್ನು ಉಜ್ಜಿದಾಗ ಬರುವ ವಿಭೂತಿಯನ್ನು ಹಣೆಗೆ ತಿಲಕವನ್ನಾಗಿ ಇಟ್ಟುಕೊಳ್ಳುತ್ತಾರೆ. ಅಲ್ಲೇ ಪಕ್ಕದಲ್ಲೇ ಪ್ರಸಾದ ಕೌಂಟರ್ ಇದೆ, ದುಡ್ಡು ಕೊಟ್ಟು ಕೊಂಡ್ಕೊಳ್ಬಹುದು. ಈ ಕ್ಷೇತ್ರಕ್ಕೆ ದುಡ್ಡಿನ ಸಹಾಯ ಮಾಡುವವರು ಈ ಸ್ಕ್ಯಾನರ್ ಕೋಡನ್ನು ಬಳಸಿ ಸಹಾಯ ಮಾಡಬಹುದು. ನೀವೇನಾದರೂ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಕಥೆಗಳ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ದರೆ ಈ ಸ್ಥಳ ತುಂಬ ಇಷ್ಟಪಡುತ್ತೀರಾ. ಹೆಚ್ಚು ಭಕ್ತಾದಿಗಳು ಓಡಾಡಿದರೂ ನೀರು ಎಷ್ಟು ಪರಿಶುದ್ಧವಾಗಿದೆ ಎಂದು ನಾವಿಲ್ಲಿ ಕಾಣಬಹುದು. ಮಳೆ ಸೀಸನ್ ಆಗಿರೋದ್ರಿಂದ ನದಿಯ ಫೋರ್ಸು ತುಂಬ ಜಾಸ್ತಿ ಇರ್ತದೆ. ಯಾರೂ ಸಹ ಈಜಾಡಲು ಪ್ರಯತ್ನಿಸಬಾರದು. ಆದಷ್ಟು ನದಿಯಿಂದ ಅಂತರವನ್ನು ಕಾಯ್ದುಕೊಂಡರೆ ಒಳ್ಳೆಯದು. ಬಿದುರಿನಿಂದ ಮಾಡಿರುವ ಈ ವಸ್ತು ಮನೆ ಬಾಗಿಲಿಗೆ ಹಾಕಿದರೆ ನಕಾರಾತ್ಮಕ ശക്തിಯು മನೆ ಒಳಗಡೆ ಬರುವುದಿಲ್ಲ ಎಂದು ഭാവിಸುತ್ತಾರೆ. ഇപ്പോൾ നിങ്ങൾ വന്ന പോലെ മലബാർ മേളയിലേക്ക് വരിക. ഇപ്പോൾ ചുറ്റിലും നിങ്ങൾക്ക് ഇവിടെ സാധനങ്ങളാണ്. കണ്ട് കണ്ട് വിലയറിഞ്ഞ് ആവശ്യങ്ങൾ അറിഞ്ഞു വാങ്ങും. പിന്നെ പലപ്പോഴും നമ്മുടെ നാട്ടിലെ കടകളിൽ നിന്നും നമുക്ക് കിട്ടാത്ത പല സാധനങ്ങളും ഇവിടെ കിട്ടും. ದರ್ಶನ ಮುಗಿಸಿ ರಿಟರ್ನ್ ಬರುವಷ್ಟರಲ್ಲಿ ಇಲ್ಲಿನ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಜಾಸ್ತಿ ಜನ ಆಗೋದ್ರು. ಹಾಗಾಗಿ ರೋಡ್ ಕೂಡ ತುಂಬ ಚಿಕ್ಕದಿರೋದ್ರಿಂದ ಟ್ರಾಫಿಕ್ ಆಯಿತು. ಸುಮಾರು 1 ಗಂಟೆಗಳ ಕಾಲ ಸ್ಲೋ ಮೂವಿಂಗ್ ಟ್ರಾಫಿಕ್ನಲ್ಲೇ ಹೋಗಬೇಕಾಯಿತು. ನಾಗರಹೊಳೆ ಸ್ಟಾರ್ಟ್ ಈಗ. ಬೆಂಗಳೂರಿಂದ ಹೋದವರು ವಾಪಸ್ ಬರುವಾಗ ನಮಗೆ ದಾರಿಯಲ್ಲಿ ಮತ್ತಿಗೂಡು ಆನೆ ಶಿಬಿರ ಸಿಗುತ್ತದೆ. ಈಗ ನೋಡ್ತಿರುವುದು ದಸರಾದಲ್ಲಿ ಪಾಲ್ಗೊಂಡ ಭೀಮಾ ಆನೆ. ಇಲ್ಲಿ ಪ್ರವಾಸಿಗರಿಗೆ ಬೆಳಗ್ಗೆ 9ರಿಂದ 10:30ರವರೆಗೆ ಹಾಗೂ ಸಂಜೆ 4ರಿಂದ 5:30ರವರೆಗೆ ವೀಕ್ಷಣೆಗೆ ಸಮಯವನ್ನು ನಿಗದಿಪಡಿಸಿದ್ದಾರೆ. ಇದರ ಶುಲ್ಕ ವಯಸ್ಕರಿಗೆ 100 ರು ಅಂತೆ ಹಾಗೂ ಮಕ್ಕಳಿಗೆ 50 ರು ಅಂತೆ ನಿಗದಿಪಡಿಸಿದ್ದಾರೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಿಯವರೆಗೂ ಟೇಕ್ ಕೇರ್. ಗುಡ್ ಬೈ.